ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು 908ನೇ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಇದು ದಿನಾಂಕ 10 ಜುಲೈ 2025ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ಸ್ ಆಗಿರುತ್ತೆ. ಸೊ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಜನವರಿ 1, 2026ರಂದು ಯಾವ ದೇಶವು ಅಧಿಕೃತವಾಗಿ ಯೂರೋ ಝೋನ್ನ 21ನೇ ಸದಸ್ಯನಾಗಲು ಸಜ್ಜಾಗಿದೆ? ವಿಚ್ ಕಂಟ್ರಿ ಈಸ್ ಅಫಿಷಿಯಲಿ ಸೆಟ್ ಟು ಬಿಕಮ್ ದಿ 21st ಮೆಂಬರ್ ಆಫ್ ದಿ ಯೂರೋ ಝೋನ್ ಆನ್ ಜಾನ್ವರಿ 1, 2026. ಸೊ ಜನವರಿ 1, 2026ರಿಂದ ಅನ್ವಯವಾಗುವಂತೆ ಯಾವ ರಾಷ್ಟ್ರವು ಈಗ ಯೂರೋ ಝೋನ್ ಪಟ್ಟಿಗೆ ಸೇರಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಯೂರೋ ಝೋನ್ ಅಂದರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಒಂದು ಪಟ್ಟಿಗೆ ಸೇರಲಿರ್ತಕ್ಕಂಥ 21ನೇ ರಾಷ್ಟ್ರವಾಗಿ ನಾವು ಬಲ್ಗೇರಿಯಾವನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಯೂರೋ ಝೋನ್ ಅಂದ್ರೆ ಏನು, ಬಲ್ಗೇರಿಯಾ ಜಿಯೋಗ್ರಫಿ, ಅದ್ರ ಜೊತೆಗೆ ಯುರೋಪಿಯನ್ ಒಕ್ಕೂಟ ಮತ್ತೆ ಶೆಂಜನ್ ಕಂಟ್ರೀಸ್ ಅಂತ ಬರುತ್ತೆ. ಸೊ ಇವೆಲ್ಲದರ ಮಧ್ಯೆ ಇರ್ತಕ್ಕಂಥ ಎಲ್ಲ ವ್ಯತ್ಯಾಸಗಳನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದ್ರೆ ಜಾನ್ವರಿ 1, 2026 ಇಂದ ಎಫೆಕ್ಟಿವ್ ಆಗುವ ರೀತಿಯಲ್ಲಿ ಯೂರೋ ಝೋನ್ ವಲಯಕ್ಕೆ 21st ಮೆಂಬರ್ ಆಗಿ ಬಲ್ಗೇರಿಯಾ ಈಗ ಅಫಿಷಿಯಲಿ ಜಾಯ್ನ್ ಆಗಿರ್ತಕ್ಕಂಥದ್ದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈಗ ಬಲ್ಗೇರಿಯಾ ಅಂತಕ್ಕಂಥದ್ದು ಯುರೋಪಿಯನ್ ಯೂನಿಯನ್ಗೆ ಅಂದರೆ ಯುರೋಪಿಯನ್ ಒಕ್ಕೂಟಕ್ಕೆ ಜಾಯ್ನ್ ಆಗಿ 19 ವರ್ಷಗಳು ಕಂಪ್ಲೀಟ್ ಆದ ನಂತರ ಈಗ ಅವರು ಯೂರೋ ಝೋನ್ಗೂ ಕೂಡ ಜಾಯ್ನ್ ಆಗ್ತಕ್ಕಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈಗ ಅವರು ಯೂರೋ ಝೋನ್ಗೆ ಜಾಯ್ನ್ ಆಗ್ತಕ್ಕಂಥ ಕಾರಣದಿಂದ ಮುಂದಿನ ವರ್ಷ ಜನವರಿ 1ನೇ ತಾರೀಕಿನಿಂದ ಅವರ ಕರೆನ್ಸಿ ಏನಿತ್ತು, ಇಷ್ಟು ದಿನ ಲೇವ್ ಅಂತಕ್ಕಂಥದ್ದು ಅವರ ಕರೆನ್ಸಿ ಆಗಿತ್ತು. ಸೊ ಜನವರಿ 1ನೇ ತಾರೀಕಿನಿಂದ ಅದು ಯೂರೋದಿಂದ ರೀಪ್ಲೇಸ್ ಆಗ್ತಕ್ಕಂಥದ್ದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಮಾನಿಟರಿ ಅಥಾರಿಟಿ ಅಂದ್ರೆ ಈ ಒಂದು ಕರೆನ್ಸಿ ಮೇಲೆ ಯಾವ ಪ್ರಾಧಿಕಾರ ನಿಯಂತ್ರಣ ಹೊಂದಿರುತ್ತೆ ಅಂತ ನಾವು ನೋಡೋದಾದ್ರೆ ECB ಅಂತ ಹೇಳ್ತೇವೆ. ECB ಅಂದ್ರೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಸೆಟ್ಸ್ ಇಂಟ್ರೆಸ್ಟ್ ರೇಟ್ಸ್ ಅಂಡ್ ಮ್ಯಾನೇಜಸ್ ಮಾನಿಟರಿ ಪಾಲಿಸಿ ಫಾರ್ ಎಂಟೈರ್ ಝೋನ್. ಅಂದ್ರೆ ಇವಾಗ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರೆನ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ನಿರ್ಧಾರಗಳನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗೆ ತೆಗೆದುಕೊಳ್ಳುತ್ತೆ, ಅದೇ ರೀತಿ ಯೂರೋ ಝೋನ್ ವಲಯದಲ್ಲಿ ಬರ್ತಕ್ಕಂಥ ಎಲ್ಲ ರಾಷ್ಟ್ರಗಳಿಗೆ ಈ ಒಂದು ECB ಅಂತ ಹೇಳ್ತೇವೆ. ಇದನ್ನ ನಾವು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ತೇವೆ. ಇದು ಇಡೀ ವಲಯಕ್ಕೆ ಅಂದ್ರೆ ಯೂರೋ ಝೋನ್ ಅಲ್ಲಿ ಬರ್ತಕ್ಕಂಥ ಎಲ್ಲ ರಾಷ್ಟ್ರಗಳಿಗೆ ಈ ಬಡ್ಡಿ ದರಗಳನ್ನ ನಿಗದಿಪಡಿಸ್ತಕ್ಕಂಥದ್ದು ಮತ್ತೆ ಹಣಕಾಸು ನೀತಿಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಹೊಂದಿರುತ್ತೆ. ಸೊ ಟೋಟಲ್ ಮೆಂಬರ್ಸ್ ಅಂದ್ರೆ 2026ರ ಜನವರಿ ವೇಳೆಗೆ 21 ಯುರೋಪಿಯನ್ ಟೋಟಲ್ ಮೆಂಬರ್ಸ್ 21 ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಗಳನ್ನ ನಾವು ಯೂರೋ ಝೋನ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಒಟ್ಟು ಪಾಪ್ಯುಲೇಷನ್ ಅಂದ್ರೆ ಯೂರೋ ಝೋನ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳ ಒಟ್ಟು ಜನಸಂಖ್ಯೆಯನ್ನು ತೆಗೆದುಕೊಂಡಾಗ 350 ಮಿಲಿಯನ್ ಆಗಿರುತ್ತೆ. ಸೊ ಇದರ GDP ಅಂದ್ರೆ 2023ರ ಈ ಎಲ್ಲಾ ರಾಷ್ಟ್ರಗಳ ಒಟ್ಟು GDPಯನ್ನು ನಾವು ತೆಗೆದುಕೊಂಡ್ರೆ 14.37 ಟ್ರಿಲಿಯನ್ ಯೂರೋಸ್ ಅಷ್ಟು ಇದರ ಒಂದು GDP ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಇದರ ಮೆಂಬರ್ ಕಂಟ್ರೀಸ್ ಅಂದ್ರೆ ಯೂರೋ ಝೋನ್ ಅಲ್ಲಿ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಯಾರು ಅಂತ ನಾವು ನೋಡೋದಾದ್ರೆ ಜಾಯಿಂಡ್ ಇನ್ 1999 ಅಂದ್ರೆ ಇದು ಸ್ಥಾಪನೆ ಆದಾಗ ಪ್ರಾರಂಭ ಆಗಿರ್ತಕ್ಕಂಥ ಅಥವಾ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು 1999ರಲ್ಲಿ ಆಸ್ಟ್ರಿಯಾ, ಬೆಲ್ಜಿಯಂ, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಐರ್ಲೆಂಡ್, ಇಟಲಿ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್, ಪೋರ್ಚುಗಲ್ ಮತ್ತೆ ಸ್ಪೇನ್. ಸೊ ಆರಂಭದ ಸಮಯದಲ್ಲಿಯೇ ಈ ಒಂದು ಯೂರೋ ಝೋನ್ಗೆ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಅದಾದ್ಮೇಲೆ ಕೆಲವೊಂದು ರಾಷ್ಟ್ರಗಳು ಬೇರೆ ಬೇರೆ ಸಮಯಗಳಲ್ಲಿ ಇದಕ್ಕೆ ಸೇರಿಕೊಂಡಿರುತ್ತೆ. ಸೊ 2001ರಲ್ಲಿ ಗ್ರೀಸ್, ಸ್ಲೋವೇನಿಯಾ ಇನ್ 2007, ಸೈಪ್ರಸ್ ಅಂಡ್ ಮಾಲ್ಟಾ ಇನ್ 2008, ಸ್ಲೋವಾಕಿಯಾ ಇನ್ 2009, ಎಸ್ಟೋನಿಯಾ ಇನ್ 2011, ಲ್ಯಾಟ್ವಿಯಾ ಇನ್ 2014, ಲಿಥುವೇನಿಯಾ ಇನ್ 2015, ಕ್ರೊಯೇಷಿಯಾ ಇನ್ 2023 ಅಂಡ್ ಬಲ್ಗೇರಿಯಾ. ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಬಲ್ಗೇರಿಯಾ 2026ಕ್ಕೆ ಈ ಒಂದು ಯೂರೋ ಝೋನ್ಗೆ ಸೇರ್ಕೊಳ್ತಕ್ಕಂಥ ರಾಷ್ಟ್ರವಾಗುತ್ತೆ. ಹಾಗಿದ್ರೆ ಯೂರೋ ಝೋನ್ಗೆ ಸೇರ್ಕೊಂಡ್ರೆ ಏನ್ ಬೆನಿಫಿಟ್ಸ್ ಆಗುತ್ತೆ, ಏನ್ ಚಾಲೆಂಜಸ್, ಏನು ಸವಾಲುಗಳನ್ನ ಅವರು ಫೇಸ್ ಮಾಡಬೇಕಾಗಿರುತ್ತೆ. ಸೊ ಬೆನಿಫಿಟ್ಸ್ ಅನ್ನ ನಾವು ನೋಡೋದಾದ್ರೆ ಈಸಿಯರ್ ಕ್ರಾಸ್ ಬಾರ್ಡರ್ ಟ್ರೇಡ್ ಅಂಡ್ ಟ್ರಾವೆಲ್. ಸೊ ಯಾವಾಗ ಒಂದು ಕರೆನ್ಸಿ ಸೇಮ್ ಇರುತ್ತೆ ಅವಾಗ ನಾವು ಬೇರೆ ದೇಶಗಳೊಂದಿಗೆ ಟ್ರೇಡ್ ಮಾಡ್ತಕ್ಕಂಥದ್ದು ಸುಲಭವಾಗುತ್ತೆ, ಟ್ರಾವೆಲ್ ಮಾಡ್ತಕ್ಕಂಥದ್ದು ಕೂಡ ಸುಲಭವಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ನಮ್ಮ ಭಾರತ ದೇಶದಿಂದ ನಾವು US ಗೆ ಟ್ರಾವೆಲ್ ಮಾಡಬೇಕಾಗಿದ್ರೆ ಕರೆನ್ಸಿ ಡಿಫರೆನ್ಸ್ ಆಗಿರೋದ್ರಿಂದ ನಾವು ಕರೆನ್ಸಿ ಎಕ್ಸ್ಚೇಂಜ್ ಅನ್ನೆಲ್ಲ ಮಾಡ್ಕೊಳ್ಬೇಕು. ಟ್ರೇಡ್ ಅನ್ನು ಕೂಡ ನಾವು ಅವರ ಒಂದು ಕರೆನ್ಸಿಯಲ್ಲೇ
ನಾವು ಮಾಡಬೇಕಾಗಿರುತ್ತೆ. ಬಟ್ ಯಾವಾಗ ಕರೆನ್ಸಿ ಎಲ್ಲ ಒಂದೇ ಆಗುತ್ತೆ, ಸೊ ವಿದೇಶಗಳೊಂದಿಗೆ ಅಂದ್ರೆ ಆ ಒಂದು ಯೂರೋ ಝೋನ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳ ನಡುವೆ ಟ್ರೇಡ್ ಮಾಡ್ತಕ್ಕಂಥದ್ದು, ಟ್ರಾವೆಲ್ ಮಾಡ್ತಕ್ಕಂಥದ್ದು ತುಂಬಾ ಸುಲಭವಾಗುತ್ತೆ. ಸೊ ಅದಾದ್ಮೇಲೆ ಪ್ರೈಸ್ ಟ್ರಾನ್ಸ್ಪರೆನ್ಸಿ ಅಂಡ್ ಕನ್ಸ್ಯೂಮರ್ ಚಾಯ್ಸ್ ಅಂದ್ರೆ ಬೆಲೆಗಳಲ್ಲಿ ಪಾರದರ್ಶಕತೆ ಬರುತ್ತೆ. ಬಿಕಾಸ್ ಎಲ್ಲ ಕರೆನ್ಸಿ ಒಂದೇ ಇರುವ ಕಾರಣದಿಂದ ಸೊ ದೇರ್ ವಿಲ್ ಬಿ ಮೋರ್ ಟ್ರಾನ್ಸ್ಪರೆನ್ಸಿ ಅಂಡ್ ಗ್ರಾಹಕರಿಗೆ ಹೆಚ್ಚಿನ ಆಯ್ಕೆಯನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಅಂಡ್ ಲೋವರ್ ಟ್ರಾನ್ಸಾಕ್ಷನ್ ಅಂಡ್ ಬಾರೋಯಿಂಗ್ ಕಾಸ್ಟ್ ಅಂದ್ರೆ ಕಡಿಮೆ ವಹಿವಾಟು ಮತ್ತೆ ಸಾಲ ವೆಚ್ಚಗಳು. ಬಿಕಾಸ್ ಕರೆನ್ಸಿಯಿಂದ ಕರೆನ್ಸಿಗೆ ಚೇಂಜ್ ಆದಾಗ ಆ ಒಂದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಅಂಡ್ ಎಕ್ಸ್ಚೇಂಜ್ ರೇಟ್ ಕೂಡ ನಾವು ಪೇ ಮಾಡಬೇಕಾಗಿರುತ್ತೆ. ಬಟ್ ಕರೆನ್ಸಿ ಎಲ್ಲ ಒಂದೇ ಇದ್ದಾಗ ಸೊ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಕಾಸ್ಟ್ ಕೂಡ ಬರೋದಿಲ್ಲ. ಸೊ ಇವೆಲ್ಲ ಕೂಡ ಈ ಒಂದು ಯೂರೋ ಝೋನ್ ನ ಬೆನಿಫಿಟ್ ಆಗಿರುತ್ತೆ. ಹಾಗಿದ್ರೆ ಚಾಲೆಂಜಸ್ ಏನು ಅಥವಾ ಸವಾಲುಗಳೇನು ಅಂದ್ರೆ ಲಾಸ್ ಆಫ್ ನ್ಯಾಷನಲ್ ಮಾನಿಟರಿ ಕಂಟ್ರೋಲ್. ಯಾಕಂದ್ರೆ ಸೊ ನಮ್ಮ ಒಂದು ಆಂತರಿಕ ರಾಷ್ಟ್ರದ ಈ ಒಂದು ವಿತ್ತೀಯ ನಿಯಂತ್ರಣ ಈಗ ನಮ್ಮ ಕೈಯಲ್ಲಿ ಇರೋದಿಲ್ಲ. ಸೊ ಈಗ ರಿಸರ್ವ್ ಬ್ಯಾಂಕ್ ಎಲ್ಲಿವರೆಗೂ ಇರುತ್ತೆ, ಸೊ ಎಲ್ಲಾ ಒಂದು ಕಂಟ್ರೋಲ್ ನಮ್ಮ ಕೈಯಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಈ ರೀತಿಯ ಒಂದು ಕಾಮನ್ ಕರೆನ್ಸಿ ಅಲಯನ್ಸ್ ಆದಾಗ ಸೊ RBI ಅಂತಕ್ಕಂಥ ಪಾತ್ರ ಏನು ಇರೋದಿಲ್ಲ. ಸೊ ಈ ರೀತಿ ಒಂದು ಸ್ವಾಯತ್ತತೆಯನ್ನ ನಾವು ಕಳ್ಕೊಳ್ಬೇಕಾಗಿರುತ್ತೆ. ಸೊ ಎಲ್ಲಾ ಕೂಡ ಯೂರೋ ಝೋನ್ ಅಲ್ಲಿ ಡಿಸೈಡ್ ಆಗ್ತಕ್ಕಂಥ ನಿರ್ಧಾರಗಳ ಮೇಲೆ ನಾವು ಅಬೈಡ್ ಆಗಬೇಕಾಗಿರುತ್ತೆ. ಸೊ ಅದೊಂದು ಚಾಲೆಂಜ್ ಆಗಿರುತ್ತೆ. ಅಂಡ್ ಎಕನಾಮಿಕ್ ಎಸಿಮೆಟ್ರೀಸ್ ಬಿಟ್ವೀನ್ ಸ್ಟ್ರಾಂಗರ್ ಅಂಡ್ ವೀಕರ್ ಎಕಾನಮೀಸ್ ಅಂದ್ರೆ ಬಲಿಷ್ಠ ಮತ್ತು ದುರ್ಬಲ ಆರ್ಥಿಕ ರಾಷ್ಟ್ರಗಳ ನಡುವೆ ಒಂದು ಆರ್ಥಿಕ ಅಸಮಪಾರ್ಶ್ವತೆಯನ್ನ ಉಂಟಾಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇಮ್ಯಾಜಿನ್ ಭಾರತ ಕೂಡ ಡಾಲರ್ ಕರೆನ್ಸಿಯನ್ನ ಅಡಾಪ್ಟ್ ಮಾಡಿಕೊಂಡ್ರೆ ಭಾರತ ಮತ್ತು ಅಮೆರಿಕವನ್ನ ನಾವು ಕಂಪೇರ್ ಮಾಡಿಕೊಂಡಾಗ ಅವರು ಎಕಾನಾಮಿಕಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಸೊ ಭಾರತ ರಾಷ್ಟ್ರ ಇನ್ನೂ ಕೂಡ ಮುಂದುವರಿಯುತ್ತ ರಾಷ್ಟ್ರವಾಗಿರೋದ್ರಿಂದ ಅವರ ಒಂದು ಎಕನಾಮಿಕ್ ವ್ಯಾಲ್ಯೂಗೆ ನಮ್ಮ ಭಾರತ ದೇಶದ ಡಾಲರ್ ಅನ್ನ ಸಪೋಸ್ ನಾವೇನಾದ್ರೂ ಅಡಾಪ್ಟ್ ಮಾಡಿಕೊಂಡ್ರೆ ಸೊ ನಾವು ಅಷ್ಟು ಸುಲಭವಾಗಿ ಟ್ರೇಡ್ ಮಾಡ್ತಕ್ಕಂಥದ್ದು ಕಷ್ಟವಾಗುತ್ತೆ. ಸೊ ಅದರಿಂದ ಆ ಒಂದು ಅಸಿಮೆಟ್ರೀಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಇವಾಗ ಎಲ್ಲಾ ಎಕನಾಮಿಕ್ ಸ್ಟ್ರೆಂತ್ ಒಂದೇ ತರ ಇದ್ದಾಗ ಆ ರೀತಿಯ ಅಸಿಮೆಟ್ರಿ ಆಗೋದಿಲ್ಲ. ಭೇದ ಭಾವವಿದ್ದಾಗ ಅಥವಾ ಅದರಲ್ಲಿ ಏರಿಕೆ ಮತ್ತು ಇಳಿಕೆ ಇದ್ದಾಗ ಆ ಒಂದು ಅಸಿಮೆಟ್ರಿಯನ್ನ ನಾವು ಕಾಣಬಹುದಾಗಿರುತ್ತೆ. ಅದಾದ್ಮೇಲೆ ಪಬ್ಲಿಕ್ ರೆಸಿಸ್ಟೆನ್ಸ್ ಅಂದ್ರೆ ಕೆಲವೊಂದು ರಾಷ್ಟ್ರಗಳಲ್ಲಿ ಸೊ ಈ ರೀತಿಯ ಕಾಮನ್ ಎಕಾನಮಿ ಅಥವಾ ಕಾಮನ್ ಕರೆನ್ಸಿಯನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸೊ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಯೂರೋ ಝೋನ್ಗೆ ಸಂಬಂಧಪಟ್ಟಂತೆ ನಮಗೆ 3 ಟೈಪ್ಸ್ ಆಫ್ ಕಂಟ್ರೀಸ್ ಗೊತ್ತಿರಬೇಕಾಗಿರುತ್ತೆ. ಒಂದು ಯುರೋಪಿಯನ್ ಯೂನಿಯನ್, ಯುರೋಪಿಯನ್ ಒಕ್ಕೂಟದ ಬಗ್ಗೆ ಗೊತ್ತಿರಬೇಕು. ಇನ್ನೊಂದು ಯೂರೋ ಝೋನ್ ಬಗ್ಗೆ ಗೊತ್ತಿರಬೇಕು. ಇನ್ನೊಂದನ್ನ ಶೆಂಜನ್ ಕಂಟ್ರೀಸ್ ಅಂತ ಹೇಳ್ತೇವೆ. ಸೊ ಈ ಮೂರರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಮೊದಲನೇ ನಾವು ಯುರೋಪಿಯನ್ ಯೂನಿಯನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದರಲ್ಲಿರ್ತಕ್ಕಂಥ ಟೋಟಲ್ ಸದಸ್ಯರುಗಳ ಸಂಖ್ಯೆ 27 ಸದಸ್ಯ ರಾಷ್ಟ್ರಗಳು ಇನ್ಕ್ಲೂಡಿಂಗ್ ಇನ್ಕ್ಲೂಡ್ಸ್ ಯುರೋಪಿಯನ್ ಕಂಟ್ರೀಸ್ ಅಂದ್ರೆ ಯುರೋಪಿಯನ್ ಇರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ಯುರೋಪಿಯನ್ ಯೂನಿಯನ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಯುರೋಪಿಯನ್ ಒಕ್ಕೂಟವನ್ನ ಯಾವ ಕಾರಣಕ್ಕಾಗಿ ಮಾಡಿರ್ತಾರೆ ಅಂದ್ರೆ ಇಟ್ ಈಸ್ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಯೂನಿಯನ್ ವಿತ್ ಕಾಮನ್ ಲಾಸ್ ಅಂಡ್ ಟ್ರೇಡ್ ಅಂಡ್ ಪಾಲಿಸೀಸ್ ಅಂದ್ರೆ ಇದೊಂದು ರಾಜಕೀಯ ಮತ್ತೆ ಆರ್ಥಿಕ ಒಕ್ಕೂಟವಾಗಿರುತ್ತೆ. ಸೊ ಯುರೋಪಿಯನ್ ಯೂನಿಯನ್ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳಿಗೆ ಸಮಾನ ಕಾನೂನುಗಳು, ವ್ಯಾಪಾರ ಮತ್ತು ನೀತಿಗಳನ್ನ ಸೊ ಸಮಾನವಾಗಿ ಇಟ್ಟುಕೊಂಡಿರ್ತಕ್ಕಂಥ ಒಂದು ನೀತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಯುರೋಪಿಯನ್ ಯೂನಿಯನ್ ಅಂತ ಹೇಳ್ತೇವೆ. ಸೊ ಯುರೋಪಿಯನ್ ಯೂನಿಯನ್ ಅಲ್ಲಿ ಬ್ರಿಟನ್ ಕೂಡ ಇತ್ತು. ಸೊ ಬ್ರಿಟನ್ ಯಾವಾಗ ಎಕ್ಸಿಟ್ ಆಯ್ತು ಅದನ್ನ ನಾವು ಬ್ರಿಕ್ಸಿಟ್ ಅಂತ ಹೇಳ್ತೇವೆ. ಸೊ ಯಾವಾಗ ಅದು ಎಕ್ಸಿಟ್ ಆಯ್ತು ಆ ದಿನಾಂಕವನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಎರಡನೇದನ್ನ ನಾವು ಯೂರೋ ಝೋನ್ ಅಂತ ಹೇಳ್ತೇವೆ. ಸೊ ಯಾರು ಯೂರೋವನ್ನ ತಮ್ಮ ಅಫಿಷಿಯಲ್ ಕರೆನ್ಸಿಯಾಗಿ ಡಿಕ್ಲೇರ್ ಮಾಡ್ತಾರೆ ಆ ಎಲ್ಲ ರಾಷ್ಟ್ರಗಳನ್ನ ನಾವು ಯೂರೋ ಝೋನ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಆಸ್ ಆಫ್ ನೌ 20 ರಾಷ್ಟ್ರಗಳಿದ್ದಾವೆ. 21 ರಾಷ್ಟ್ರಗಳು ಜನವರಿ 26ಕ್ಕೆ ಬಲ್ಗೇರಿಯಾ ಸೇರಿಕೊಂಡ ನಂತರ ಸೊ 21 ರಾಷ್ಟ್ರಗಳಾಗಿರ್ತವೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಯೂಸಿಂಗ್ ಯೂರೋ ಕರೆನ್ಸಿಯನ್ನ ಯೂಸ್ ಮಾಡ್ತಕ್ಕಂಥ ಯುರೋಪಿಯನ್ ಕಂಟ್ರೀಸ್ ಗಳನ್ನ ನಾವು ಈ ಒಂದು ಯೂರೋ ಝೋನ್ ಅಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಕೊನೆಯದನ್ನು ನಾವು ಶೆಂಜನ್ ಏರಿಯಾಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ 29 ರಾಷ್ಟ್ರಗಳನ್ನ ನಾವು ಶೆಂಜನ್ ಏರಿಯಾದಲ್ಲಿ ನೋಡಬಹುದಾಗಿರುತ್ತೆ. ಇದರಲ್ಲಿ 25 ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಿದ್ದು, 4 ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ ಇಂದ ಹೊರಗಡೆ ಇರತಕ್ಕಂಥ ರಾಷ್ಟ್ರಗಳು ಕೂಡ ಈ ಒಂದು ಶೆಂಜನ್ ಏರಿಯಾಗೆ ಸೇರ್ಕೊಂಡಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಶೆಂಜನ್? ಶೆಂಜನ್ ಅಂದ್ರೆ ಬಾರ್ಡರ್ ಫ್ರೀ ಟ್ರಾವೆಲ್ ಝೋನ್ ವಿತ್ ನೋ ಪಾಸ್ಪೋರ್ಟ್ ಚೆಕ್ಸ್ ಬಿಟ್ವೀನ್ ಮೆಂಬರ್ಸ್. ಅಂದ್ರೆ ಯಾರ್ಯಾರು ಈ ಒಂದು ಶೆಂಜನ್ಗೆ ಸದಸ್ಯ ರಾಷ್ಟ್ರಗಳಾಗಿರ್ತವೆ ಅಥವಾ ಮೆಂಬರ್ಸ್ ಆಗಿರ್ತವೆ ಆ ರಾಷ್ಟ್ರಗಳ ವಿತ್ ಇನ್ ದೋಸ್ ಕಂಟ್ರೀಸ್ ನಾವು
ಟ್ರಾವೆಲ್ ಮಾಡಬೇಕಾಗಿದ್ರೆ ಯಾವುದೇ ರೀತಿಯ ಪಾಸ್ಪೋರ್ಟ್ ಅಗತ್ಯವಿರೋದಿಲ್ಲ. ಸೊ ಇಟ್ ಈಸ್ ಲೈಕ್ ಟ್ರೀಟಿಂಗ್ ಎವ್ರಿ ಝೋನ್ ಆಸ್ ಒನ್ ಸಿಂಗಲ್ ಕಂಟ್ರಿ. ಸೊ ನಾವು ಈಸಿಯಾಗಿ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ ಆ ರೀತಿಯ ಒಂದು ಒಕ್ಕೂಟವನ್ನ ನಾವೇನಂತ ಕರಿತೀವಿ ಅಂದ್ರೆ ಶೆಂಜನ್ ಏರಿಯಾ ಅಂತ ಕರಿತೇವೆ. ಸೊ ಈಗ ಹೊಸದಾಗಿ ಜಾಯ್ನ್ ಆಗಿರ್ತಕ್ಕಂಥ ಬಲ್ಗೇರಿಯಾ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಬಲ್ಗೇರಿಯಾ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸಿ ಆರ್ ಏಷ್ಯಾವನ್ನ ನಾವು ಈ ಕಡೆ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಯುರೋಪ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯುರೋಪ್ನ ಒಂದು ರಾಷ್ಟ್ರವಾಗಿ ನಾವು ಬಲ್ಗೇರಿಯಾವನ್ನ ನೋಡಬಹುದಾಗಿರುತ್ತೆ. ಸೊ ಬಲ್ಗೇರಿಯಾದ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಬಲ್ಗೇರಿಯಾ ಕ್ಯಾಪಿಟಲ್ ಸಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸೋಫಿಯಾ ಅಂತ ಕರಿತೇವೆ. ಸೊ ಬಲ್ಗೇರಿಯಾಗೆ ಸಂಬಂಧಪಟ್ಟಂತೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವೇನು ನೆನ್ಪಿಟ್ಕೊಳ್ಬೇಕಂದ್ರೆ, ಸೊ ಇಲ್ಲೊಂದು ರಿವರ್ ಬರುತ್ತೆ, ಅದನ್ನ ನಾವು ಡ್ಯಾನ್ಯೂಬ್ ರಿವರ್ ಅಂತ ಹೇಳ್ತೇವೆ. ಈ ಡ್ಯಾನ್ಯೂಬ್ ರಿವರ್ ಅಂತಕ್ಕಂಥದ್ದು ರೊಮ್ಯಾನಿಯಾ ಮತ್ತೆ ಬಲ್ಗೇರಿಯಾ ನಡುವೆ ಇರ್ತಕ್ಕಂಥ ಒಂದು ವಾಟರ್ ಬಾಡಿ ಬಾರ್ಡರ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಇದು ಲ್ಯಾಂಡ್ ಬಾರ್ಡರ್ ಆಗಿರೋದಿಲ್ಲ, ನೀರಿನ ಮುಖಾಂತರ ಎರಡು ರಾಷ್ಟ್ರಗಳು ತಮ್ಮ ಗಡಿಗಳನ್ನ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳಾಗಿ ರೊಮೇನಿಯಾ ಮತ್ತೆ ಬಲ್ಗೇರಿಯಾವನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ಬಲ್ಗೇರಿಯಾದಲ್ಲಿರ್ತಕ್ಕಂಥ ಮೌಂಟೇನ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬಾಲ್ಕನ್ ಮೌಂಟೇನ್ಸ್ ಅಂತ ಕರಿತೇವೆ. ಸೊ ಅದ್ರ ಜೊತೆಗೆ ಇದರಲ್ಲಿರ್ತಕ್ಕಂಥ ಪ್ರಮುಖವಾದ ರಿವರ್ಸ್ ಅಥವಾ ನದಿಗಳನ್ನ ನಾವು ನೋಡೋದಾದ್ರೆ ಇಸ್ಕೂರ್ ರಿವರ್ ಅಂತ ಹೇಳ್ತೇವೆ, ಅದಾದ್ಮೇಲೆ ಮರಿಸ್ಟಾ ರಿವರ್ ಅಂತ ಹೇಳ್ತೇವೆ. ಸೊ ಇವೆರಡೂ ಕೂಡ ಇದರಲ್ಲಿರ್ತಕ್ಕಂಥ ಪ್ರಮುಖ ನದಿಗಳಾಗಿ ನಾವು ನೋಡಬಹುದಾಗಿರುತ್ತೆ. ಈಗ ಇದರ ನೈಬರಿಂಗ್ ಕಂಟ್ರೀಸ್ ಗಳನ್ನ ನಾವು ನೋಡೋದಾದ್ರೆ, ನಾರ್ತ್ ಅಲ್ಲಿ ನಾವು ರೊಮೇನಿಯಾ ನೋಡಬಹುದಾಗಿರುತ್ತೆ. ಸೊ ವೆಸ್ಟ್ ಅಲ್ಲಿ ಸೆರ್ಬಿಯಾ, ಅದಾದ್ಮೇಲೆ ನಾರ್ತ್ ಮ್ಯಾಸಿಡೋನಾ, ದೆನ್ ಗ್ರೀಸ್ ವಿ ಹ್ಯಾವ್ ಟರ್ಕಿ ಅಂಡ್ ಈವನ್ ಬ್ಲಾಕ್ ಸಿ ಅಥವಾ ಕಪ್ಪು ಸಮುದ್ರದೊಂದಿಗೆ ಕೂಡ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಕ್ಕಂಥ ಕಂಟ್ರಿ ಆಗಿ ನಾವು ಬಲ್ಗೇರಿಯಾವನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಕರ್ನಾಟಕದ ಕ್ವಾಂಟಮ್ ಕ್ರಿಯಾ ಯೋಜನೆ ಅಡಿಯಲ್ಲಿ ಸಂಶೋಧನಾ ಮೂಲಸೌಕರ್ಯವನ್ನು ಸ್ಥಾಪಿಸುವಲ್ಲಿ ಯಾವ ಸಂಸ್ಥೆ ಪಾಲುದಾರಿಕೆ ಹೊಂದಿದೆ? ಸೊ ವಿಚ್ ಇನ್ಸ್ಟಿಟ್ಯೂಷನ್ ವಿಲ್ ಪಾರ್ಟ್ನರ್ in establishing research infrastructure under the quantum action plan of Karnataka? ಸೊ ನಮ್ಮ ಕರ್ನಾಟಕ ಈ ಒಂದು ಕ್ವಾಂಟಮ್ ಟೆಕ್ನಾಲಜಿಯನ್ನ ಹೆಚ್ಚಾಗಿ ಬಳಕೆ ಮಾಡುವ ಕಾರಣದಿಂದ ಈ ಕ್ವಾಂಟಮ್ ಆಕ್ಷನ್ ಪ್ಲಾನ್ ಅನ್ನ ಈಗ ಜಾರಿಗೆ ತರ್ತಾ ಇದೆ. ಸೊ ಈ ಒಂದು ಕ್ವಾಂಟಮ್ ಆಕ್ಷನ್ ಪ್ಲಾನ್ ಅನ್ನ ಜಾರಿಗೆ ತರಲಿಕ್ಕೆ ರಿಸರ್ಚ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಸಂಶೋಧನೆಯ ಮೂಲ ಸೌಕರ್ಯಗಳನ್ನ ನಮಗೆ ಒದಗಿಸಲಿಕ್ಕೆ ಯಾರು ನಮ್ಮ ಜೊತೆ ಪಾರ್ಟ್ನರ್ ಆಗಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಥವಾ IISc ಭಾರತೀಯ ವಿಜ್ಞಾನ ಸಂಸ್ಥೆ ನಮಗೆ ಪಾಲುದಾರಿಕೆಯನ್ನ ನೀಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ, ಕರ್ನಾಟಕ ವಿಲ್ ಸೂನ್ ಅನ್ವೀಲ್ ಕ್ವಾಂಟಮ್ ಆಕ್ಷನ್ ಪ್ಲಾನ್. ಸೊ ನಮ್ಮ ಕರ್ನಾಟಕ ಶೀಘ್ರದಲ್ಲಿಯೇ ಈ ಒಂದು ಕ್ವಾಂಟಮ್ ಕ್ರಿಯಾ ಯೋಜನೆಯನ್ನ ಅನಾವರಣಗೊಳಿಸಲಿದೆ. ಏನಿದು ಕ್ವಾಂಟಮ್ ಆಕ್ಷನ್ ಪ್ಲಾನ್ ಅಥವಾ ಕ್ವಾಂಟಮ್ ಟೆಕ್ನಾಲಜಿಯಿಂದ ಏನು ಬೆನಿಫಿಟ್ ಆಗುತ್ತೆ ಎಲ್ಲವನ್ನ ಕೂಡ ನಾವು ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಕ್ವಾಂಟಮ್ ಟೆಕ್ನಾಲಜಿ ಏನಿದೆ, ಈ ಕ್ವಾಂಟಮ್ ಟೆಕ್ನಾಲಜಿ ಏನು ಅಂತ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿ ಈಗ ಏನು ಅಪ್ಡೇಟ್ ಇದೆ ಅನ್ನೋದನ್ನ ನಾನು ತದನಂತರ ಎಕ್ಸ್ಪ್ಲೇನ್ ಮಾಡ್ತೇನೆ. ಬೇಸಿಕಲಿ ನಮಗೆ ಕ್ವಾಂಟಮ್ ಟೆಕ್ನಾಲಜಿ ಅಂದ್ರೆ ಏನು ಅಂತ ಗೊತ್ತಿರಬೇಕಾಗಿರುತ್ತೆ. ಈ ಕ್ವಾಂಟಮ್ ಟೆಕ್ನಾಲಜಿ ಅಂದ್ರೆ, ಸೊ ಇದರಲ್ಲಿ ನಾವು ಈ ಪ್ರಿನ್ಸಿಪಲ್ಸ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಕರಿತೇವೆ. ಅಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಕೆಲವೊಂದು ತತ್ವಗಳನ್ನ ಬಳಸಿಕೊಂಡು ನಾವು ಯಾವ ಟೆಕ್ನಾಲಜಿಯನ್ನ ಅಂದ್ರೆ ನಾವು ಈಗ ಬಳಕೆ ಮಾಡ್ತಾ ಇರ್ತಕ್ಕಂಥ ಕ್ಲಾಸಿಕಲ್ ಟೆಕ್ನಾಲಜಿ ಅಂದ್ರೆ ಸಾಂಪ್ರದಾಯಿಕವಾಗಿ ತಂತ್ರಜ್ಞಾನದಿಂದ ನಾವು ಏನನ್ನ ಅಚೀವ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಆ ರೀತಿಯ ಅಚೀವ್ಮೆಂಟ್ಸ್ ಗಳನ್ನ ನಾವು ಈ ಒಂದು ಕ್ವಾಂಟಮ್ ಟೆಕ್ನಾಲಜಿಯಿಂದ ಮಾಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಸೂಪರ್ ಕಂಪ್ಯೂಟರ್ಸ್ ಗಳನ್ನ ಡಿಸೈನ್ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಕೆಲವೊಂದು ಸೆನ್ಸರ್ಸ್ ಅಥವಾ ಸಂವೇದಕಗಳನ್ನ ಡಿಸೈನ್ ಮಾಡ್ತಕ್ಕಂಥದ್ದಾಗ್ಲಿ. ಸೊ ಇದೆಲ್ಲ ಕೂಡ ಈ ಒಂದು ಕ್ವಾಂಟಮ್ ಟೆಕ್ನಾಲಜಿಯಿಂದ ಸುಲಭವಾಗುತ್ತೆ. ಸೊ ಅದರಿಂದ ಇದರ ಬೆನಿಫಿಟ್ ಅನ್ನ ಹರ್ನೈಸ್ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಕ್ವಾಂಟಮ್ ಟೆಕ್ನಾಲಜಿ ಒಂದು ಪಾಲಿಸಿಯನ್ನ ತರ್ತಾ ಇದೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ವಾಂಟಮ್ ಆಕ್ಷನ್ ಪ್ಲಾನ್ ಅಂತ ಹೇಳ್ತೇವೆ ಅಥವಾ ಕ್ವಾಂಟಮ್ ಕ್ರಿಯಾ ಯೋಜನೆ ಅಂತ ಹೇಳ್ತೇವೆ. ಸೊ ಈ ಒಂದು ಕ್ರಿಯಾ ಯೋಜನೆಯನ್ನ ನಮ್ಮ ಕರ್ನಾಟಕ ಜಾರಿಗೆ ತರಲಿಕ್ಕೆ ಕಾರಣ ಏನಂದ್ರೆ, ಟು ಪೊಸಿಷನ್ ದ ಸ್ಟೇಟ್ ಆಸ್ ಇಂಡಿಯಾಸ್ ಕ್ವಾಂಟಮ್ ಟೆಕ್ನಾಲಜಿ ಪವರ್ ಹೌಸ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿಯೇ ಕರ್ನಾಟಕವನ್ನ ಈ ಕ್ವಾಂಟಮ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದು ಕೇಂದ್ರ ರಾಜ್ಯವಾಗಿ ಮಾರ್ಪಾಡು ಮಾಡ್ತಕ್ಕಂಥದ್ದು ಈ ಒಂದು ಕ್ರಿಯಾ ಯೋಜನೆಯ ಉದ್ದೇಶವಾಗಿರುತ್ತೆ. ಸೊ ಹಾಗಿದ್ರೆ ಯಾವ ಯಾವ ಕ್ಷೇತ್ರಗಳಲ್ಲಿ ಅಂದ್ರೆ ಈ ಒಂದು ಆಕ್ಷನ್ ಪ್ಲಾನ್ ಅಂದ್ರೆ ಹೆಸರಲ್ಲೇ ಇದೆ, ನಾವು ಕ್ರಿಯೆಗಳನ್ನ ಮಾಡಬೇಕಾಗಿರುತ್ತೆ. ಸೊ ಯಾವ ಯಾವ ಕ್ಷೇತ್ರಗಳಲ್ಲಿ ಆಕ್ಷನ್ ಪ್ಲಾನ್ ಅನ್ನ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ, ಅಡ್ವಾನ್ಸ್ಡ್ ಕ್ವಾಂಟಮ್ ಕಂಪ್ಯೂಟಿಂಗ್, ಅದಾದ್ಮೇಲೆ ಕಮ್ಯುನಿಕೇಶನ್ ಮತ್ತೆ ಕ್ರಿಪ್ಟೋಗ್ರಫಿ ಅಂದ್ರೆ ಸುಧಾರಿತ ಕ್ವಾಂಟಮ್ ಕಂಪ್ಯೂಟಿಂಗ್ ಆಗಿರ್ಬೋದು, ಸಂವಹನ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಕ್ರಿಪ್ಟೋಗ್ರಫಿ ಆಗಿರ್ಬೋದು. ಸೊ ಇದರಲ್ಲೆಲ್ಲ ಹೆಚ್ಚಿನ ರಿಸರ್ಚ್ ಅಥವಾ ಅನ್ವೇಷಣೆಗಳನ್ನ ಮಾಡಲಾಗುತ್ತೆ. ಅಂಡ್ ಕ್ವಾಂಟಮ್ ಎಜುಕೇಶನ್ ಇಂಟಿಗ್ರೇಟೆಡ್ ಅಕ್ರಾಸ್ ಅಕಾಡೆಮಿಕ್ ಲೆವೆಲ್ಸ್ ಅಂದ್ರೆ ನಮ್ಮ ಒಂದು ಶೈಕ್ಷಣಿಕ
ಶೈಕ್ಷಣಿಕ ಹಂತಗಳಲ್ಲಿ ಈ ಒಂದು ಕ್ವಾಂಟಮ್ ಶಿಕ್ಷಣವನ್ನ ಸೇರಿಸ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡಲಾಗುತ್ತೆ. ಅದ್ರ ಜೊತೆಗೆ ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದ್ರೆ ಕಟ್ಟಿಂಗ್ ಎಜ್ ಲ್ಯಾಬ್ಸ್ ಅಂಡ್ ಫೆಸಿಲಿಟೀಸ್ ಪಾರ್ಟ್ನರ್ಶಿಪ್ ವಿತ್ IISc ಅಂದ್ರೆ IISc ಜೊತೆ ನಾವು ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಳ್ಳುವ ಮುಖಾಂತರ ಸೊ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಕ್ರಿಯಾ ಯೋಜನೆಯ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಯಾರು ಈ ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಅಥವಾ ಕ್ವಾಂಟಮ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದು ಸ್ಟಾರ್ಟ್ಅಪ್ ಗಳನ್ನ ಸ್ಥಾಪನೆ ಮಾಡ್ತಾರೆ ಅವರಿಗೆ ಇನ್ಸೆಂಟಿವ್ಸ್ ಅಥವಾ ಪ್ರೋತ್ಸಾಹವನ್ನ ಕೂಡ ಈ ಒಂದು ಕ್ರಿಯಾ ಯೋಜನೆ ಅಡಿಯಲ್ಲಿ ನೀಡಲಾಗುತ್ತೆ. ಅದ್ರ ಜೊತೆಗೆ ಪಾರ್ಟ್ನರ್ಶಿಪ್ ವಿತ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಎಕ್ಸ್ಪರ್ಟ್ಸ್ ಅಂದ್ರೆ ಈ ಒಂದು ಕ್ವಾಂಟಮ್ ಟೆಕ್ನಾಲಜಿಲಿ ಯಾರು ಪರಿಣಿತಿಯನ್ನ ಹೊಂದಿರ್ತಾರೆ ಅವರ ಜೊತೆ ಪಾಲುದಾರಿಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಕೂಡ ಈ ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಅಂಡ್ ಇದನ್ನ ಯಾರು ಅನುಷ್ಠಾನ ಮಾಡ್ತಾರೆ, ಈ ಒಂದು ಕ್ರಿಯಾ ಯೋಜನೆಯನ್ನ ಅನುಷ್ಠಾನ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಯಾರು ಕೊಟ್ಟಿರ್ತಾರೆ ಅಂದ್ರೆ ದಿ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ಅಂತ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಇದರ ಎಲ್ಲಾ ಒಂದು ಕ್ರಿಯೆಗಳನ್ನ ನಡೆಸಲಿಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಆ ಟಾಸ್ಕ್ ಫೋರ್ಸ್ ಅನ್ನ ನಾವು ಕ್ವಾಂಟಮ್ ಟಾಸ್ಕ್ ಫೋರ್ಸ್ ಅಂತ ಹೇಳ್ತೇವೆ. ಸೊ ಇವರು ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸತಕ್ಕಂಥ ಒಂದು ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಜಲ್ ಜೀವನ್ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಇನ್ ವಿಚ್ ಇಯರ್ ವಾಸ್ ಜಲ್ ಜೀವನ್ ಮಿಷನ್ ಲಾಂಚ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಜಲ್ ಜೀವನ್ ಮಿಷನ್ ಅನ್ನ 2019ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಜಲ್ ಜೀವನ್ ಮಿಷನ್ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಮಿನಿಸ್ಟ್ರಿ ಆಫ್ ಮೈನ್ಸ್ ಲಾಂಚಸ್ ಆಸ್ಪಿರೇಷನಲ್ DMF ಪ್ರೋಗ್ರಾಮ್. ಸೊ ಈ ಒಂದು ಗಣಿ ಸಚಿವಾಲಯ ಈಗ DMF ಕಾರ್ಯಕ್ರಮವನ್ನ ಪ್ರಾರಂಭಿಸಿದೆ. ಏನಿದು DMF ಅಂದ್ರೆ ಈ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಅಥವಾ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತ ಕರಿತೇವೆ. ಸೊ ಈ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಲ್ಲಿ ಈ ಮೈನಿಂಗ್ ಮಾಡುವಾಗ ಕೆಲವೊಂದು ಡೆಪಾಸಿಟ್ ಅನ್ನ ಮಾಡಬೇಕಾಗಿರುತ್ತೆ. ಅಂದ್ರೆ ಅವ್ರೇನು ಆ ಎನ್ವೈರನ್ಮೆಂಟ್ ಅನ್ನ ಡ್ಯಾಮೇಜ್ ಮಾಡ್ತಾರೆ ಸೊ ಅದಕ್ಕೆ ಕಂಪೆನ್ಸೇಟ್ ಮಾಡಲಿಕ್ಕೆ ದೇ ಹ್ಯಾವ್ ಟು ಡೆಪಾಸಿಟ್ ದಿಸ್ ಮನಿ. ಸೊ ಈ ಒಂದು ಹಣವನ್ನ ಇನ್ನೂ ಎಫೆಕ್ಟಿವ್ ಆಗಿ ಬಳಕೆ ಮಾಡಲಿಕ್ಕೆ ಈ ಒಂದು DMF ಅನ್ನ ಈಗ ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ ಪ್ರಾರಂಭ ಮಾಡಿರ್ತಕ್ಕಂಥ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾನು ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ದೇನೆ, ಇವತ್ತು ಕೂಡ ಡಿಸ್ಕಸ್ ಮಾಡ್ತೇನೆ. ಸೊ ಈಗ DMF ಅನ್ನ ಈ ರೀತಿಯ ಯೋಜನೆಗಳಿಗೆ ಲಿಂಕ್ ಮಾಡುವ ಮುಖಾಂತರ ಇದರಲ್ಲಿ ಬರ್ತಕ್ಕಂಥ ಹಣವನ್ನ ಹೆಚ್ಚು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಏನೇನನ್ನ ಲಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ನಿರ್ಧಾರವನ್ನ ಮಿನಿಸ್ಟ್ರಿ ಆಫ್ ಮೈನ್ಸ್ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರವಾಗಿರುತ್ತೆ. ಸೊ ಇವರ ಪ್ರಕಾರ ಆಸ್ಪಿರೇಷನಲ್ DMF ಪ್ರೋಗ್ರಾಮ್ ಅನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಈ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಅಂತ ಕರೀತೇವೆ. ಅಂದ್ರೆ ಜಿಲ್ಲಾ ಖನಿಜ ಪ್ರತಿಷ್ಠಾನದ ನಿಧಿಗಳೇನಿರುತ್ತೆ, ನಿಧಿ ಇನ್ ದ ಸೆನ್ಸ್ ಅಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ಹಣ ಏನಿರುತ್ತೆ ಸೊ ಇದನ್ನ ಇಂಡಿಯಾಸ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಮತ್ತೆ ಆಸ್ಪಿರೇಷನಲ್ ಬ್ಲಾಕ್ಸ್ ಡೆವಲಪ್ಮೆಂಟ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಭಾರತ ದೇಶದ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಮತ್ತೆ ಬ್ಲಾಕ್ಗಳ ಅಭಿವೃದ್ಧಿ ಗುರಿಗಳೊಂದಿಗೆ ಜೋಡಿಸ್ತಕ್ಕಂಥ ಒಂದು ನಿರ್ಧಾರವನ್ನ ಈಗ ತೆಗೆದುಕೊಳ್ಳಲಾಗಿರುತ್ತೆ. ವೆರಿ ಸಿಂಪಲ್, DMF ಅಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ಫಂಡ್ ಅನ್ನ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಜಿಲ್ಲೆಗಳು ಮತ್ತೆ ಅದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ತಾಲೂಕುಗಳು, ಅದನ್ನ ಬ್ಲಾಕ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇವುಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಈ ಫಂಡ್ ಅನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಗಣಿ ಸಚಿವಾಲಯದ ವತಿಯಿಂದ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಆಸ್ಪಿರೇಷನಲ್ DMF ಪ್ರೋಗ್ರಾಮ್ ಅಂದ್ರೆ ಏನು? ಆಸ್ಪಿರೇಷನಲ್ DMF ಪ್ರೋಗ್ರಾಮ್ ಅಂದ್ರೆ ಕನ್ವರ್ಜೆನ್ಸ್ ಸ್ಟ್ರಾಟಜಿ ಟು ಇಂಟಿಗ್ರೇಟ್ DMF ಪ್ಲಾನಿಂಗ್. ಅಂದ್ರೆ ಈ ಒಂದು DMF ಪ್ಲಾನಿಂಗ್ ಏನಿರುತ್ತೆ ಸೊ ಅದನ್ನ ಇವೆರಡರ ಜೊತೆ ಲಿಂಕ್ ಮಾಡ್ತಾರೆ. ಮೊದಲನೇದನ್ನ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ ಕರಿತೇವೆ, ಇನ್ನೊಂದನ್ನ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂತ ಕರಿತೇವೆ. ಇದನ್ನೇ ನಾನು ಇಷ್ಟೊತ್ತು ಹೇಳಿದ್ದು ಆಕಾಂಕ್ಷೆಯ ಜಿಲ್ಲಾ ಕಾರ್ಯಕ್ರಮ ಅಥವಾ ಆಕಾಂಕ್ಷೆ ಜಿಲ್ಲೆಗಳ ಕಾರ್ಯಕ್ರಮ ಮತ್ತೆ ಆಕಾಂಕ್ಷೆಯ ಬ್ಲಾಕ್ಗಳ ಕಾರ್ಯಕ್ರಮದೊಂದಿಗೆ ಈ ಒಂದು DMF ಫಂಡ್ ಅನ್ನ ಲಿಂಕ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈಗ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂದ್ರೆ ಏನು? ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅನ್ನ 2018ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಒಟ್ಟು 117 ಜಿಲ್ಲೆಗಳನ್ನ ಐಡೆಂಟಿಫೈ ಮಾಡಿರ್ತಾರೆ. ಸೊ ಇದರಲ್ಲಿ 27 ನೀತಿ ಡಿಸ್ಟ್ರಿಕ್ಟ್ಸ್ ಅಂತ ಹೇಳ್ತೇವೆ, ನೀತಿ ಆಯೋಗದ ಅಡಿಯಲ್ಲಿ ಬರುತ್ತೆ. 55 ಸೆಂಟ್ರಲ್ ಮಿನಿಸ್ಟ್ರೀಸ್ ಡಿಸ್ಟ್ರಿಕ್ಟ್ಸ್ ಅಂದ್ರೆ ಕೇಂದ್ರ ಸಚಿವಾಲಯಗಳ ಅಡಿಯಲ್ಲಿ ಬರುತ್ತೆ. 35 ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಡಿಸ್ಟ್ರಿಕ್ಟ್ಸ್ ಅಂತ ಕರಿತೇವೆ. ಸೊ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನಡುವೆ ಬರತಕ್ಕಂಥ ಜಿಲ್ಲೆಗಳಾಗಿರುತ್ತೆ. ಬಟ್ 5 ಜಿಲ್ಲೆಗಳು, ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥ 5 ಜಿಲ್ಲೆಗಳು ಇನ್ನೂ ಕೂಡ ಅಪ್ರೂವಲ್ ಕೊಡದೇ ಇರುವ ಕಾರಣದಿಂದ ಸೊ ಇದರ ಎಫೆಕ್ಟಿವ್ ನಂಬರ್ ಅನ್ನ ನಾವು 112
12 ನೋಡ್ಬೋದಾಗಿರುತ್ತೆ. ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು 117, ಬಟ್ 5 ಜಿಲ್ಲೆಗಳು ಇನ್ನೂ ಕೂಡ ಅಪ್ರೂವಲ್ ಆಗಿರುವ ಕಾರಣದಿಂದ 112 ಜಿಲ್ಲೆಗಳನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ನ ಉದ್ದೇಶವೇನು? ಸೊ ಇದರ ಉದ್ದೇಶ ವೆರಿ ಸಿಂಪಲ್. ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿರುತ್ತೆ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಜಿಲ್ಲೆಗಳಲ್ಲಿ ಏನೇನು ತುಂಬಾ ಲ್ಯಾಗಿಂಗ್ ಇರುತ್ತೆ ಅಂದ್ರೆ ಏನು ಹಿಂದುಳಿದಿರ್ತಾರೆ, ಫಾರ್ ಎಕ್ಸಾಂಪಲ್ ಶಿಕ್ಷಣ, ಹಸಿವು, ದೆನ್ ಸ್ಯಾನಿಟೇಷನ್, ಮೂಲ ಸೌಕರ್ಯಗಳು. ಸೊ ಈ ರೀತಿಯ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೆ ಸಂಬಂಧಪಟ್ಟಂತೆ ಸೊ ವಿಚ್ ಎವರ್ ದೇ ಆರ್ ಲ್ಯಾಕಿಂಗ್ ಅದಕ್ಕೆ ಫಂಡ್ ಅನ್ನ ಮಾಡಿ ಅದನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವೇನಂತ ಕರಿತೀವಿ ಅಂದ್ರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಈಗ ಆಸ್ಪಿರೇಷನಲ್ ಬ್ಲಾಕ್ಸ್ ಪ್ರೋಗ್ರಾಮ್ ಅಂದ್ರೆ ಏನು? ಆಸ್ಪಿರೇಷನಲ್ ಬ್ಲಾಕ್ಸ್ ಪ್ರೋಗ್ರಾಮ್ ಅಂದ್ರೆ ಸೊ ವೇರಿಯಸ್ ಡೆವಲಪ್ಮೆಂಟಲ್ ಪ್ಯಾರಾಮೀಟರ್ಸ್, ಇದು ಕೂಡ ಆಲ್ಮೋಸ್ಟ್ ಸೇಮ್ ಆಸ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಇರುತ್ತೆ. ಬಟ್ ಇವಾಗ ಬ್ಲಾಕ್ ಲೆವೆಲ್ಗೆ ಬರ್ತಾರೆ. ಡಿಸ್ಟ್ರಿಕ್ಟ್ ಅಂದ್ರೆ ಜಿಲ್ಲಾ ಹಂತದಲ್ಲಿ ಮಾಡ್ತಕ್ಕಂಥದ್ದು, ಬ್ಲಾಕ್ ಅಂದ್ರೆ ಅದಕ್ಕಿಂತ ಕಡಿಮೆ ತಾಲೂಕ್ ಲೆವೆಲ್ ಅಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಬ್ಲಾಕ್ ಲೆವೆಲ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ಸ್ ಹ್ಯಾವ್ ಕಮ್ ಟುಗೆದರ್ ಟು ಯೂಸ್ ADP ಟೆಂಪ್ಲೇಟ್ ಅಂದ್ರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಟೆಂಪ್ಲೇಟ್ ಅನ್ನ ಬಳಕೆ ಮಾಡಿಕೊಂಡು ಈ ಬ್ಯಾಕ್ವರ್ಡ್ ಬ್ಲಾಕ್ಸ್ ಏನಿರುತ್ತೆ, ಹಿಂದುಳಿದಿರ್ತಕ್ಕಂಥ ಒಂದು ಬ್ಲಾಕ್ಗಳು ಏನಿರ್ತವೆ, ಸೊ ಅದನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಸೇರಿಕೊಂಡು ಅದನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. 500 ಮೋಸ್ಟ್ ಬ್ಯಾಕ್ವರ್ಡ್ ಬ್ಲಾಕ್ಸ್ ಆರ್ ಐಡೆಂಟಿಫೈಡ್ ಅಂದ್ರೆ ಇದರ ಉದ್ದೇಶಕ್ಕಾಗಿ ನಮ್ಮ ಭಾರತ ದೇಶದಾದ್ಯಂತ 500 ಬ್ಲಾಕ್ಗಳನ್ನ ಐಡೆಂಟಿಫೈ ಮಾಡಿ ಸೊ ಅವುಗಳನ್ನ ಮುನ್ನೆಲೆಗೆ ತರ್ತಕ್ಕಂಥದ್ದು ಇದರ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಈ ಒಂದು DMF ಪ್ರೋಗ್ರಾಮ್ ಅನ್ನ ಇವಾಗ ಏನ್ ಮಾಡಿದ್ದಾರೆ, ಸೊ ಇದರ ಏನು ಅಂದ್ರೆ DMF ಅಲ್ಲಿ ಬರ್ತಕ್ಕಂಥ 100% ಫಂಡ್ ಅನ್ನ ಸ್ಯಾಚುರೇಟ್ ಮಾಡ್ತಕ್ಕಂಥದ್ದು ಅಂದ್ರೆ ಅದನ್ನ ಬಳಸಿಕೊಳ್ತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು DMF ಫಂಡ್ಸ್ ಅನ್ನ ಈಗ ಲಿಂಕ್ ಮಾಡ್ತಾ ಇದ್ದಾರೆ. ಸೊ ಕೀ ಆಬ್ಜೆಕ್ಟಿವ್ಸ್ ಏನು, ಯಾವ ಕ್ಷೇತ್ರಗಳಲ್ಲಿ ಈ ಒಂದು ಫಂಡ್ ಅನ್ನ ಬಳಕೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಹೆಲ್ತ್, ಎಜುಕೇಶನ್, ನ್ಯೂಟ್ರಿಷನ್, ಅಗ್ರಿಕಲ್ಚರ್ ಅಂಡ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಆರೋಗ್ಯ, ಶಿಕ್ಷಣ, ಪೋಷಣೆ, ಕೃಷಿ ಮತ್ತು ಗ್ರಾಮೀಣ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಅದರ ಜೊತೆಗೆ ಈ ಕೆಲವೊಂದು ಫ್ಲಾಗ್ಶಿಪ್ ಸ್ಕೀಮ್ಸ್ ಇರುತ್ತೆ. ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ ಅನುಷ್ಠಾನಗೊಂಡಿರ್ತಕ್ಕಂಥ ಕೆಲವೊಂದು ಯೋಜನೆಗಳಿರುತ್ತೆ. ಆ ಒಂದು ಯೋಜನೆಗಳನ್ನ ಇನ್ನೂ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ಫಂಡ್ ಅನ್ನ ಯೂಸ್ ಮಾಡ್ತಾರೆ. ಸೊ ಹಾಗಿದ್ರೆ ಯಾವ ಕಾರ್ಯಕ್ರಮಗಳಿಗೆ ಈ ಫಂಡ್ ಅನ್ನ ಯೂಸ್ ಮಾಡ್ತಾರೆ ಅಂದ್ರೆ ಜಲ್ ಜೀವನ್ ಮಿಷನ್, ಆಯುಷ್ಮಾನ್ ಭಾರತ್, PM ಆವಾಸ ಯೋಜನಾ, PM ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತ ಹೇಳ್ತೇವೆ. ಸೊ ಇವೆಲ್ಲದಕ್ಕೂ ಈ ಒಂದು DMF ಫಂಡ್ ಅನ್ನ ಯೂಸ್ ಮಾಡಲಾಗುತ್ತೆ. ಸೊ ಏನಿದು ಜಲ್ ಜೀವನ್ ಮಿಷನ್ ಅಂತ ನಾವು ನೋಡೋದಾದ್ರೆ ಸೊ ಇದನ್ನ 2019ರಲ್ಲಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ ವತಿಯಿಂದ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ ಟು ಆಲ್ ರೂರಲ್ ಹೌಸ್ ಹೋಲ್ಡ್ಸ್ ಅಂದ್ರೆ ನಮ್ಮ ಭಾರತ ದೇಶದ ಎಲ್ಲಾ ಗ್ರಾಮೀಣ ಮನೆಗಳಿಗೆ ಫಂಕ್ಷನಲ್ ಟ್ಯಾಪ್ ಅಂತ ಹೇಳ್ತೇವೆ, ಅಂದ್ರೆ ನೀರು ಬರ್ತಕ್ಕಂಥ ನಲ್ಲಿಗಳನ್ನ ನೀಡ್ತಕ್ಕಂಥದ್ದು ಜಲ್ ಜೀವನ್ ಮಿಷನ್ ನ ಒಂದು ಉದ್ದೇಶವಾಗಿರುತ್ತೆ. ಸೊ ಇದರ ಟಾರ್ಗೆಟ್ ಏನು ಅಂದ್ರೆ 55 ಲೀಟರ್ಸ್ ಪರ್ ಕ್ಯಾಪಿಟಾ ಪರ್ ಡೇ ಅಂದ್ರೆ ದಿನಕ್ಕೆ ತಲಾ 55 ಲೀಟರ್ ಪ್ರತಿ ವ್ಯಕ್ತಿಗೆ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಕವರೇಜ್ ಸೋಫಾರ್ ಎಷ್ಟಾಗಿದೆ ಅಂದ್ರೆ ಮಾರ್ಚ್ 2025ರ ವೇಳೆಗೆ 15.5 ಕೋಟಿ ಮನೆಗಳಿಗೆ ಜಲ್ ಜೀವನ್ ಮಿಷನ್ ನ ಅಡಿಯಲ್ಲಿ ಫಂಕ್ಷನಲ್ ಟ್ಯಾಪ್ ಕನೆಕ್ಷನ್ ಅನ್ನ ನೀಡಲಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಆಯುಷ್ಮಾನ್ ಭಾರತ್. ಇದನ್ನ 2018ರಲ್ಲಿ ನ್ಯಾಷನಲ್ ಹೆಲ್ತ್ ಪಾಲಿಸಿ 2007 ರಾಷ್ಟ್ರೀಯ ಆರೋಗ್ಯ ನೀತಿ 2017ರ ಅಡಿಯಲ್ಲಿ 2018ರಲ್ಲಿ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಲಾಂಚ್ ಮಾಡಲಾಗುತ್ತೆ. ಸೊ ಇದರ ಅಡಿಯಲ್ಲಿ ಕೆಲವೊಂದು ಕಾಂಪೊನೆಂಟ್ಸ್ ಅಥವಾ ಘಟಕಗಳು ಬರುತ್ತೆ. ಅದರಲ್ಲಿ ಮೊದಲನೇದನ್ನ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ ಅಂತ ಕರಿತೇವೆ. ಅಂದ್ರೆ ಈ ಪ್ರಾಥಮಿಕ ಆರೈಕೆಗೆ ಸಂಬಂಧಪಟ್ಟಂತೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು PMJAY ಅಂತ ಹೇಳ್ತೇವೆ. ಅಂದ್ರೆ 5 lakh per family per year for secondary and tertiary hospitalization ಅಂದ್ರೆ ದ್ವಿತೀಯ ಮತ್ತೆ ತೃತೀಯ ಹಂತದ ಆಸ್ಪತ್ರೆಗಾಗಿ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷದವರೆಗೆ ಈ ಒಂದು ವಿಮೆಯನ್ನ ಕೊಡ್ತಕ್ಕಂಥದ್ದನ್ನ ನಾವು PMJAY ಅಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಇದರ ಕವರೇಜ್ ಅನ್ನ ನಾವು ನೋಡೋದಾದ್ರೆ ಸೊ 55 crore beneficiaries, ವರ್ಲ್ಡ್ಸ್ ಲಾರ್ಜೆಸ್ಟ್ ಹೆಲ್ತ್ ಅಶ್ಯೂರೆನ್ಸ್ ಸ್ಕೀಮ್ ಅಂತ ಹೇಳ್ತೇವೆ. ಅಂದ್ರೆ 55 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಸೊ ಇದರಲ್ಲಿ ಈಗ ನೋಂದಣಿಯನ್ನ ಮಾಡ್ಕೊಂಡಿರ್ತಾರೆ. ಸೊ ಇದು ವಿಶ್ವದ ಅತಿ ದೊಡ್ಡ ಆರೋಗ್ಯ ಭರವಸೆಯ ಯೋಜನೆಯಾಗಿ ನಾವು ಕಾಣ್ಬೋದಾಗಿರುತ್ತೆ. ಸೊ ರೀಸೆಂಟ್ಲಿ ಇದನ್ನ ಏನ್ ಮಾಡಿರ್ತಾರೆ ಅಂದ್ರೆ
ಮೊದಲು ಈ BPL ಏನೋ ಆ ಒಂದು ಕ್ರೈಟೀರಿಯಾಗೆ ಸಂಬಂಧಪಟ್ಟಂತೆ ಈ ಒಂದು ಕಾರ್ಡ್ಗಳನ್ನು ನೀಡ್ತಾ ಇದ್ರು. ಬಟ್ ಈ ಇತ್ತೀಚೆಗೆ ಮಾಡಿರ್ತಕ್ಕಂಥ ಒಂದು ಬದಲಾವಣೆ ಏನು ಅಂದರೆ ಆಲ್ ಸೀನಿಯರ್ ಸಿಟಿಸನ್ಸ್ ಅಂದರೆ 70 ವರ್ಷಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಇನ್ಕಮ್ ಅಂದರೆ ಅವರ ಆದಾಯ ಎಷ್ಟಿದ್ರು ಕೂಡ ಸೊ ಈ ಒಂದು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಅವರನ್ನ ಕವರ್ ಮಾಡ್ತಕ್ಕಂಥ ಒಂದು ಬದಲಾವಣೆಯನ್ನ ಮಾಡಿಕೊಳ್ಳಲಾಗಿರುತ್ತೆ. ಅದ್ರ ಜೊತೆಗೆ ಒಂದು ಡಿಜಿಟಲ್ ಹೆಲ್ತ್ ಅನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅದನ್ನ ನಾವು ಆಬಾ ಅಂತ ಹೇಳ್ತೇವೆ. ಆಬಾ ಅಂದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ನಂಬರ್ ಫಾರ್ ಸ್ಟೋರಿಂಗ್ ಅಂಡ್ ಶೇರಿಂಗ್ ಹೆಲ್ತ್ ರೆಕಾರ್ಡ್ಸ್ ಅಂದ್ರೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ಒಂದು ರೆಕಾರ್ಡ್ಸ್ ಏನಿರುತ್ತೆ ಆ ರೆಕಾರ್ಡ್ಸ್ನೆಲ್ಲ ಡಿಜಿಟಲ್ ಆಗಿ ಸ್ಟೋರ್ ಮಾಡಿ ಅದನ್ನ ಇನ್ನೊಂದು ಹಾಸ್ಪಿಟಲ್ಗೆ, ಫಾರ್ ಎಕ್ಸಾಂಪಲ್ ಒಂದು ಹಾಸ್ಪಿಟಲ್ ಇಂದ ಇನ್ನೊಂದು ಹಾಸ್ಪಿಟಲ್ಗೆ ಏನಾದರೂ ಮೈಗ್ರೇಟ್ ಆದಾಗ ಆ ಡಾಕ್ಯುಮೆಂಟ್ಸ್ ಅನ್ನ ಶೇರ್ ಮಾಡಲಿಕ್ಕೆ ಒಂದು ಕೋಡ್ ನಂಬರ್ ಅನ್ನ ಅಥವಾ ಒಂದು ಗುರುತಿನ ಸಂಖ್ಯೆಯನ್ನ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಬಾ ಸಂಖ್ಯೆ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಬರುತ್ತೆ PM ಆವಾಸ ಯೋಜನೆ ಅಂತ ಹೇಳ್ತೇವೆ. ಸೊ ಇದರಲ್ಲಿ 2 ಕಾಂಪೊನೆಂಟ್ಸ್ ಬರುತ್ತೆ. ಅರ್ಬನ್ ಅಂತ ಒಂದು ಬರುತ್ತೆ, ಇನ್ನೊಂದು ರೂರಲ್ ಅಂತ ಬರುತ್ತೆ. ಸೊ ಅರ್ಬನ್ ನಗರವನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2015, ಗ್ರಾಮೀಣನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2016. ಸೊ ಈ ಒಂದು PM ಆವಾಸ ಯೋಜನೆಯ ಉದ್ದೇಶ ಏನು ಅಂದ್ರೆ ಹೌಸಿಂಗ್ ಫಾರ್ ಆಲ್ ಅಂತ ಹೇಳ್ತೇವೆ. ಅಂದ್ರೆ ಎಲ್ಲರಿಗೂ ಮನೆ, ಅದು ಕೂಡ ಪಕ್ಕಾ ಹೌಸಸ್ ಅನ್ನ ನೀಡ್ತಕ್ಕಂಥದ್ದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್, ಲೋ ಇನ್ಕಮ್ ಗ್ರೂಪ್ ಮತ್ತೆ ಮಿಡ್ ಇನ್ಕಮ್ ಗ್ರೂಪ್ ಫ್ಯಾಮಿಲೀಸ್ ಏನಿರ್ತವೆ ಸೊ ಇವರಿಗೆ ಒಂದು ಪಕ್ಕಾ ಮನೆಗಳನ್ನ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಕೊನೆಯದಾಗಿ PM ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತ ಹೇಳ್ತೇವೆ. ಸೊ ಇದನ್ನ 2015ರಲ್ಲಿ ಮಿನಿಸ್ಟ್ರಿ ಆಫ್ ಮೈನ್ಸ್ ಅಥವಾ ಗಣಿಗಾರಿಕಾ ಸಚಿವಾಲಯದಿಂದ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಈ ಮೈನಿಂಗ್ ಅಫೆಕ್ಟೆಡ್ ಕಮ್ಯುನಿಟೀಸ್ ಯಾರಿರ್ತಾರೆ ಅಂದ್ರೆ ಈ ಒಂದು ಗಣಿಗಾರಿಕೆಯನ್ನ ಮಾಡುವುದರಿಂದ ಯಾರು ದುಷ್ಪರಿಣಾಮಕ್ಕೆ ಒಳಗಾಗ್ತಾರೆ ಆ ಒಂದು ಸಮುದಾಯಕ್ಕೆ ಬೆಂಬಲ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ನಾವು ಪ್ರಧಾನ ಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತ ಕರೀತೇವೆ. ಸೊ ಇದರ ಫಂಡ್ ಸೋರ್ಸ್ ಅಂದ್ರೆ ಇದಕ್ಕೆ ಹಣ ಎಲ್ಲಿಂದ ಬರುತ್ತೆ ಅಂತ ನಾವು ನೋಡೋದಾದ್ರೆ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್, ಕಾಂಟ್ರಿಬ್ಯೂಷನ್ ಫ್ರಮ್ ದಿ ಮೈನಿಂಗ್ ರಾಯಲ್ಟೀಸ್ ಅಂದ್ರೆ ಈ ಒಂದು ಗಣಿಗಾರಿಕೆ ರಾಯಧನದಿಂದ ಬರ್ತಕ್ಕಂಥ ಹಣವನ್ನ ಜಿಲ್ಲಾ ಖನಿಜ ಪ್ರತಿಷ್ಠಾನದಿಂದ ಸೊ ಈ ಒಂದು ಹಣವನ್ನ ಬಳಕೆ ಮಾಡಿಕೊಂಡು ಸೊ ಈ ಒಂದು ಮೈನಿಂಗ್ ಅಫೆಕ್ಟೆಡ್ ಕಮ್ಯುನಿಟೀಸ್ಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಜಲಾಂತರ್ಗಾಮಿ ವಿರೋಧಿ ರಾಕೆಟ್ ವ್ಯವಸ್ಥೆಯ ನವೀಕರಿಸಿದ ಗರಿಷ್ಠ ವ್ಯಾಪ್ತಿ ಎಷ್ಟು? ಸೊ ವಾಟ್ ಇಸ್ ದ ಅಪ್ಗ್ರೇಡೆಡ್ ಮ್ಯಾಕ್ಸಿಮಮ್ ರೇಂಜ್ ಆಫ್ ಆಂಟಿ ಸಬ್ಮರೈನ್ ರಾಕೆಟ್ ಸಿಸ್ಟಮ್? ಸೊ ನಮ್ಮ ಭಾರತ ದೇಶದಲ್ಲಿ ಈಗ ಆಂಟಿ ಸಬ್ಮರೈನ್ ರಾಕೆಟ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರ್ತಾರೆ. ಆಲ್ರೆಡಿ ಇತ್ತು, ಬಟ್ ಇದರ ವ್ಯಾಪ್ತಿಯನ್ನ ಇನ್ನೂ ಇನ್ಕ್ರೀಸ್ ಮಾಡಿದ್ದಾರೆ. ವ್ಯಾಪ್ತಿ ಅಂದ್ರೆ ಸೊ ಇದು ತಲುಪ್ತಕ್ಕಂಥ ದೂರವನ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ಜಲಾಂತರ್ಗಾಮಿ ಅಂದ್ರೆ ನೀರೊಳಗಡೆ ಇರ್ತಕ್ಕಂಥ ಥ್ರೆಡ್ಸ್ ಅನ್ನ ಡಿಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈಗ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥ ಒಂದು ರಿನಿವಲ್ ಏನಿರುತ್ತೆ ಸೊ ಅದು ಎಷ್ಟು ಕಿಲೋಮೀಟರ್ ವರೆಗೂ ತನ್ನ ವ್ಯಾಪ್ತಿಯನ್ನ ಹೊಂದಿರುತ್ತೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಅದು 8.5 ಕಿಲೋಮೀಟರ್ ವರೆಗೂ ರೀಚ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇಂಡಿಯಾ ಸಕ್ಸಸ್ಫುಲಿ ಟೆಸ್ಟ್ ಇಂಡಿಜಿನಸ್ ಆಂಟಿ ಸಬ್ಮರೈನ್ ರಾಕೆಟ್ ಸಿಸ್ಟಮ್. ಸೊ ನಮ್ಮ ಭಾರತ ದೇಶ ಈಗ ಯಶಸ್ವಿಯಾಗಿ ಜಲಾಂತರ್ಗಾಮಿ ವಿರೋಧಿ ರಾಕೆಟ್ ವ್ಯವಸ್ಥೆಯನ್ನ ಯಶಸ್ವಿಯಾಗಿ ಪರೀಕ್ಷಿಸಿರ್ತಕ್ಕಂಥದ್ದು ಸುದ್ದಿಯಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ERASR ಅಂತ ಕರಿತೇವೆ. ERASR ಅಂದ್ರೆ ಎಕ್ಸ್ಟೆಂಡೆಡ್ ರೇಂಜ್ ಆಂಟಿ ಸಬ್ಮರೈನ್ ರಾಕೆಟ್ ಅಂತ ಹೇಳ್ತೇವೆ, ಅಥವಾ ವಿಸ್ತೃತ ಶ್ರೇಣಿಯ ಜಲಾಂತರ್ಗಾಮಿ ವಿರೋಧಿ ರಾಕೆಟ್ ಅಂತ ಹೇಳ್ತೇವೆ. ಸೊ ಈ ಒಂದು ರಾಕೆಟ್ ಅನ್ನ ಪರೀಕ್ಷೆ ಮಾಡುವ ಮುಖಾಂತರ ಈ ಒಂದು ಡಿಫೆನ್ಸ್ ನಲ್ಲಿ ನಮ್ಮ ಸ್ವಾವಲಂಬನೆಯನ್ನ ನಾವಿನ್ನೂ ಕೂಡ ಹೆಚ್ಚು ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಾದ್ರೆ ಯಾರು ಇದನ್ನ ಡೆವಲಪ್ ಮಾಡಿದ್ದು? ಇದನ್ನ ಡೆವಲಪ್ ಮಾಡಿದ್ದು ನಮ್ಮ ಭಾರತ ದೇಶದ DRDO ಡಿಫೆನ್ಸ್ ರಿಸರ್ಚ್ ಸಂಸ್ಥೆಯಿಂದ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ARDE ಪುಣೆ ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥವರು HEMRL ಮತ್ತೆ NSTL ವತಿಯಿಂದ ಬೆಂಬಲವನ್ನು ತೆಗೆದುಕೊಂಡು ನಮ್ಮ ಭಾರತ ದೇಶದ ರಕ್ಷಣಾ ವ್ಯವಸ್ಥೆಯಿಂದ ಸೊ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇದರ ಡಿಸೈನ್ ಡಿಸೈನ್ಡ್ ಫಾರ್ ಲಾಂಚ್ ಫ್ರಮ್ ಇಂಡಿಯನ್ ನೇವಿ ಶಿಪ್ಸ್ ಅಂದ್ರೆ ನಮ್ಮ ಭಾರತ ದೇಶದ ನೌಕಾಪಡೆಯ ಹಡಗುಗಳ ಮುಖಾಂತರ ನಾವು ಇದನ್ನ ಲಾಂಚ್ ಮಾಡಬಹುದಾಗಿರುತ್ತೆ. ಯೂಸಿಂಗ್ ಇಂಡಿಜಿನಸ್ ರಾಕೆಟ್ ಲಾಂಚರ್ ಅಂದ್ರೆ ನಮ್ಮ ಭಾರತ ದೇಶದ ರಾಕೆಟ್ ಉಡಾವಣಾ ವ್ಯವಸ್ಥೆಯನ್ನ ಉಪಯೋಗಿಸಿಕೊಂಡು ಸೊ ಈ ಒಂದು ಸಬ್ಮೆರೈನ್ ಆಂಟಿ ಸಬ್ಮೆರೈನ್ ಅನ್ನ ನಾವು ಲಾಂಚ್ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ಟ್ವಿನ್ ರಾಕೆಟ್ ಮೋಟರ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಅದರ ಟಾರ್ಗೆಟಿಂಗ್ ಅನ್ನ ನಾವು ಬದಲಾಯಿಸಿಕೊಳ್ಳಬಹುದಾಗಿರುತ್ತೆ. ಸೊ ಆ ರೀತಿ ಟ್ವಿನ್ ರಾಕೆಟ್
ರೇಟಿಂಗ್ ಅನ್ನ ಹೊಂದಿರತಕ್ಕಂಥ ಒಂದು ಇಂಜಿನ್ ಇರುತ್ತೆ. ಸೊ ಅದ್ರ ಜೊತೆಗೆ ಇಟ್ ಈಸ್ ಎಕ್ವಿಪ್ಡ್ ವಿತ್ ಆನ್ ಎಲೆಕ್ಟ್ರಾನಿಕ್ ಟೈಮ್ ಫ್ಯೂಸ್ ಫಾರ್ ಪ್ರಿಸೈಸ್ ಡಿಟೋನೇಷನ್. ಸೊ ಇದು ನಿಖರವಾಗಿ ಸ್ಫೋಟವನ್ನಗೊಳಿಸಲಿಕ್ಕೆ ಒಂದು ಎಲೆಕ್ಟ್ರಾನಿಕ್ ಟೈಮ್ ಫ್ಯೂಸ್ ಅನ್ನ ಕೂಡ ಯೂಸ್ ಮಾಡಿರ್ತಾರೆ. ಸೊ ಎಕ್ಸಾಕ್ಟ್ ಟೈಮ್ಗೆ ಅದರ ಡಿಟೋನೇಷನ್ ಅಥವಾ ಸ್ಫೋಟಗೊಳ್ಳಿಕ್ಕೆ ಈ ಒಂದು ಎಲೆಕ್ಟ್ರಾನಿಕ್ ಟೈಮ್ ಡಿವೈಸ್ ಅನ್ನ ಕೂಡ ಸೊ ಇದರಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷತೆ ಆಗಿರುತ್ತೆ. ಸೊ ವಾಟ್ ಈಸ್ ಇಟ್ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್, ಇದರ ಕಾರ್ಯಕರ್ತದ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಸೊ ನಮ್ಮ ಪ್ರೀವಿಯಸ್ ರೇಂಜ್ ಏನಿತ್ತು ಅದಕ್ಕಿಂತ ಹೆಚ್ಚಾಗಿರುತ್ತೆ. ಅಂದ್ರೆ ಪ್ರೀವಿಯಸ್ಲಿ ನಾವು 5.3 ಕಿಲೋಮೀಟರ್ ವ್ಯಾಪ್ತಿಯನ್ನ ಮಾತ್ರ ತಲುಪಬಹುದಾಗಿತ್ತು, ಈಗ 8.5 ಕಿಲೋಮೀಟರ್ ವರೆಗೂ ಹೆಚ್ಚಾಗಿರುತ್ತೆ. ಸೊ ಅಲ್ಲಿಗೆ 60% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ನಮ್ಮ ಒಂದು ಡಿಫೆನ್ಸ್ ಸಿಸ್ಟಮ್ ಅನ್ನ ಹೆಚ್ಚು ಮಾಡಿರುತ್ತೆ. ಅದ್ರ ಜೊತೆಗೆ ಅರ್ಲಿ ಡಿಟೆಕ್ಷನ್ ಅಂಡ್ ನ್ಯೂಟ್ರಲೈಸೇಷನ್ ಆಫ್ ದಿ ಎನಿಮಿ ಸಬ್ಮರೈನ್ಸ್, ಅಂದ್ರೆ ಶತ್ರು ಜಲಾಂತರ್ಗಾಮಿಗಳನ್ನ ನಾವು ಆರಂಭಿಕವಾಗಿ ಅದನ್ನ ಪತ್ತೆ ಹಚ್ಚಿ ತಟಸ್ಥೀಕರಣಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಕೂಡ ನಾವು ಇದರಿಂದ ಪಡೆಯಬಹುದಾಗಿರುತ್ತೆ. ಅದ್ರ ಜೊತೆಗೆ ಕಂಪ್ಯಾಟಬಲ್ ವಿತ್ ಎಕ್ಸಿಸ್ಟಿಂಗ್ ನೇವಲ್ ಪ್ಲಾಟ್ಫಾರ್ಮ್ಸ್, ಅಂದ್ರೆ ಈಗ ನಮ್ಮಲ್ಲಿ ಏನು ಈ ಒಂದು ನೌಕೆಗಳಿದ್ದಾವೆ, ಸೊ ಆ ಒಂದು ನೌಕೆಗಳ ಜೊತೆಗೆ ಇದು ಹೊಂದಿಕೆ ಆಗುತ್ತೆ. ಸೊ ಇದಕ್ಕೋಸ್ಕರ ಯಾವುದೇ ಹೊಸ ನೌಕೆಗಳನ್ನ ಡಿಸೈನ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಅದರಿಂದ ನಮಗೆ ಏನೂ ಅಡಿಷನಲ್ ಬರ್ಡನ್ ಆಗದೆ ಸೊ ಇದರ ಡೆವಲಪ್ಮೆಂಟ್ ಅನ್ನ ಈಗ ಕಂಪ್ಲೀಟ್ ಮಾಡಲಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 908. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಸೊ ಕ್ವೆಶ್ಚನ್ ನಂಬರ್ 1, ಅರಾವಳಿ ಹಿಲ್ಸ್ಗೆ ಸಂಬಂಧಪಟ್ಟಂತೆ ನಾವು ಇತ್ತೀಚೆಗೆ ಡಿಸ್ಕಸ್ ಮಾಡಿದ್ವಿ, ಅದೊಂದು ಪ್ರಶ್ನೆ ಇರುತ್ತೆ. ಸೊ ಇನ್ನೊಂದು ಪ್ರಶ್ನೆ ನಿಮಗೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇರುತ್ತೆ. ಸೊ ಇದು ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇವೆರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್.